ನಮಸ್ಕಾರ ಸ್ನೇಹಿತರೆ, ಜವಾರಿ ಫಿಟ್ನೆಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಹೊಟ್ಟೆ ಮೇಲಿನ ಬೊಜ್ಜನ್ನು ಹೇಗೆ ಕಡಿಮೆ ಮಾಡೋದು ಹಾಗೂ ವೇಟ್ ಲಾಸ್ ಡಯಟ್ ಮತ್ತು ಎಕ್ಸರ್ಸೈಸ್ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಈ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಜನ ವೇಟ್ ಲಾಸ್ ಅಂದ ತಕ್ಷಣ ಊಟ ಬಿಡೋದು ಅಂತ ಅನ್ಕೋತಾರೆ. ಆದ್ರೆ ನಿಜಕ್ಕೂ ಇದು ವೇಟ್ ಲಾಸ್ ನ ಸರಿಯಾದ ಮಾರ್ಗ ಅಲ್ಲ. ಸ್ನೇಹಿತರೆ, ವೇಟ್ ಲಾಸ್ ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ತಿನ್ನೋದು ಮುಖ್ಯ ಆಗತ್ತೆ. ಸ್ನೇಹಿತರೆ, ಮೊದಲಿಗೆ ನಾವು ಡಯಟ್ ಬಗ್ಗೆ ಮಾತಾಡೋಣ. ಬೆಳಗ್ಗೆ ಎದ್ದ ಕೂಡಲೇ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿಯಿರಿ. ಬೇಕಾದ್ರೆ ಅದರಲ್ಲಿ ಲೆಮನ್ ಹಾಕಬಹುದು. ಇದು ನಿಮ್ಮ ಮೆಟಾಬಲಿಸಮ್ ಆಕ್ಟಿವೇಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನಂತರ ಎಂಟಿ ಸ್ಟಮಕ್ 10 ರಿಂದ 15 ನಿಮಿಷ ಸ್ಕಿಪ್ಪಿಂಗ್ ಮಾಡಿ. ಸ್ನೇಹಿತರೆ, ಈಗ ಬ್ರೇಕ್ಫಾಸ್ಟ್ ನ ಸಮಯ. ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಟೀ, ಬಿಸ್ಕಿಟ್, ಬೇಕರಿ ಐಟಮ್ಸ್, ಆಯಿಲಿ ಫುಡ್, ಜಂಕ್ ಫುಡ್, ಮೈದಾಯುಕ್ತ ಆಹಾರಗಳನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಯಾಕಂದ್ರೆ ಇವುಗಳಿಂದಾನೇ 90% ವೇಸ್ಟ್ ಫ್ಯಾಟ್ ಅಂದ್ರೆ ಅನ್ವಾಂಟೆಡ್ ಫ್ಯಾಟ್ ಬೆಳೆಯುತ್ತೆ ಮತ್ತು ನಮ್ಮ ದೇಹ ಅಸಹ್ಯವಾಗಿ ಕಾಣಕ್ಕೆ ಕಾರಣವಾಗುತ್ತೆ. ಸ್ನೇಹಿತರೆ, ನಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಇದರ ಬದಲು ಓಟ್ಸ್, ಬಾಯ್ಲ್ಡ್ ಎಗ್ಸ್, ಬನಾನಾ, ಸ್ಪ್ರೌಟ್ಸ್ ಅಥವಾ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅನ್ನು ತಿನ್ನಿ. ಇದು ನಿಮಗೆ ಎನರ್ಜಿ ಕೊಡುತ್ತೆ ಮತ್ತು ಹೊಟ್ಟೆ ಹೆಚ್ಚು ಹೊತ್ತು ಫುಲ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಈಗ ಲಂಚ್ ಟೈಮ್ ನಲ್ಲಿ 1 ಪ್ಲೇಟ್ ವೆಜಿಟೇಬಲ್ಸ್ ಅಂದ್ರೆ ಸಲಾದ್ ಇರಲಿ. ರೈಸ್ ಕಡಿಮೆ ಮಾಡಿ, ಪ್ರೋಟೀನ್ ಪ್ರಮಾಣ ಹೆಚ್ಚು ಮಾಡಿ. ಚಿಕನ್, ಎಗ್, ದಾಲ್, ಪನೀರ್ ಇವು ಬಾಡಿ ಫ್ಯಾಟ್ ರಿಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೋಲ್ಡ್ ಡ್ರಿಂಕ್ಸ್ ಮತ್ತು ಎಕ್ಸ್ಟ್ರಾ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಶುಗರ್ ಇಂಟೇಕ್ ನಿಮ್ಮ ಓವರ್ ಆಲ್ ಬಾಡಿ ಫ್ಯಾಟ್ ನ ಬಿಗ್ಗೆಸ್ಟ್ ಎನಿಮಿ ಆಗಿದೆ. ಫ್ರೆಂಡ್ಸ್, ಈಗ ಈವ್ನಿಂಗ್ ಅಲ್ಲಿ ಸ್ನಾಕ್ಸ್ ಟೈಮ್. ಈ ಟೈಮ್ ಅಲ್ಲಿ ಚಿಪ್ಸ್, ಸಮೋಸಾ ತಿನ್ನೋದನ್ನು ಸ್ಟಾಪ್ ಮಾಡಿ. ಅದರ ಬದಲು ಹುರಿದ ಶೇಂಗಾ, ಕಡಲೆ, ಡ್ರೈ ಫ್ರೂಟ್ಸ್ ಅಥವಾ ಮಿಕ್ಸ್ ಫ್ರೂಟ್ ಅನ್ನು ತಿನ್ನಿ. ಇದಾದ ನಂತರ ಈಗ ಡಿನ್ನರ್ ಟೈಮ್. ಈ ಟೈಮ್ ಅಲ್ಲಿ ಓಟ್ಸ್, ವೆಜಿಟೇಬಲ್ಸ್, ಪಾಲಕ್, ಚಪಾತಿ, ಮಿಕ್ಸ್ ಫ್ರೂಟ್ಸ್ ಹಾಗೂ ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಆಡ್ ಮಾಡಬಹುದು. ಆದಷ್ಟು ಡಿನ್ನರ್ ಲೈಟ್ ಆಗಿ ಇರಬೇಕು. ಲೇಟ್ ನೈಟ್ ಫುಡ್ ಅವಾಯ್ಡ್ ಮಾಡಿ. ಡಿನ್ನರ್ ಮತ್ತು ಸ್ಲೀಪ್ ನಡುವೆ 2 ಅವರ್ ಗ್ಯಾಪ್ ಇರಲಿ. ಈಗ ವರ್ಕೌಟ್ ಟೈಮ್. ನೀವು ವರ್ಕೌಟ್ ಮಾರ್ನಿಂಗ್ ಮಾಡಬಹುದು ಅಥವಾ ಸಾಯಂಕಾಲ ಮಾಡಬಹುದು. ನಿಮಗೆ ಯಾವ ಟೈಮ್ ಸೂಟ್ ಆಗುತ್ತೋ ಆ ಟೈಮ್ ಅಲ್ಲಿ ವರ್ಕೌಟ್ ಮಾಡಬಹುದು. ಜಿಮ್ಗೆ ಹೋಗುವವರು ವೇಟ್ ಟ್ರೈನಿಂಗ್, ಕಾರ್ಡಿಯೋ ಆದಷ್ಟು ದಿನಕ್ಕೆ ಡಬಲ್ ಬಾಡಿ ಪಾರ್ಟ್ಸ್ ವರ್ಕೌಟ್ ಮಾಡೋದು ಒಳ್ಳೆಯದು. ಇದರಿಂದ ನಿಮ್ಮ ಬಾಡಿ ಫ್ಯಾಟ್ ಅನ್ನು ವೇಗವಾಗಿ ಕರಗಿಸುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಜಿಮ್ಗೆ ಹೋಗೋಕೆ ಆಗೋದಿಲ್ಲ ಅನ್ನುವವರಿಗೆ ಮನೆಯಲ್ಲಿ ಸಿಂಪಲ್ ವರ್ಕೌಟ್ಸ್ ಮಾಡಿ ಫ್ಯಾಟ್ ಬರ್ನ್ ಮಾಡಬಹುದು. ಫಸ್ಟ್ ಎಕ್ಸರ್ಸೈಸ್ ಜಂಪಿಂಗ್ ಜಾಕ್ಸ್, ಕನಿಷ್ಠ 15 ನಿಮಿಷವರೆಗೆ ಮಾಡಿ. ಸೆಕೆಂಡ್ ಎಕ್ಸರ್ಸೈಸ್ ಮೌಂಟೇನ್ ಕ್ಲೈಂಬರ್ಸ್, ಕನಿಷ್ಠ 10 ನಿಮಿಷ ಮಾಡಿ. ಥರ್ಡ್ ಎಕ್ಸರ್ಸೈಸ್ ಪ್ಲಾಂಕ್ಸ್, ಕನಿಷ್ಠ 3 ಸೆಟ್ ಮಾಡಿ. ಪ್ರತಿ ಸೆಟ್ಟಿನಲ್ಲಿ 1 ನಿಮಿಷ, 2 ನಿಮಿಷ, 3 ನಿಮಿಷ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡಿ. ಫೋರ್ತ್ ಎಕ್ಸರ್ಸೈಸ್ ಹೈ ನೀಸ್, ಕನಿಷ್ಠ 10 ನಿಮಿಷ ಮಾಡಿ. ಇವು ಕನಿಷ್ಠ 3 ರೌಂಡ್ಸ್ ರಿಪೀಟ್ ಮಾಡಿ. ಜಸ್ಟ್ 15 to 30 ಮಿನಿಟ್ಸ್ ಡೈಲಿ ಮಾಡಿದ್ರೆ ಬಾಡಿ ಸ್ಲೋಲಿ ಫ್ಯಾಟ್ ಬರ್ನ್ ಮಾಡೋಕೆ ಶುರು ಮಾಡುತ್ತೆ. ಆದ್ರೆ ರಿಮೆಂಬರ್, ಫ್ಯಾಟ್ ಬರ್ನ್ ಮಾಡೋಕೆ ವರ್ಕೌಟ್ ಮಾತ್ರ ಸಾಕಾಗಲ್ಲ. ಅದಕ್ಕೆ ಪ್ರಾಪರ್ ಸ್ಲೀಪ್, ವಾಟರ್ ಇಂಟೇಕ್ ಮತ್ತು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟು. ಪ್ರತಿದಿನ 3 ರಿಂದ 5 ಲೀಟರ್ ನೀರು ಕಡ್ಡಾಯವಾಗಿ ಕುಡಿಬೇಕು ಮತ್ತು ಮಿನಿಮಮ್ 7 ಗಂಟೆ ಸ್ಲೀಪ್ ಮಾಡಿ. ಫ್ರೆಂಡ್ಸ್, ಮೊದಲ 7 ದಿನ ರಿಸಲ್ಟ್ ಕಾಣಿಸದೇ ಇರಬಹುದು, ಆದ್ರೆ ಗಿವ್ ಅಪ್ ಮಾಡಬೇಡಿ. ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ನಂತರ ಎವ್ರಿಬಡಿ ನೋಟಿಸ್ ಮಾಡುವಷ್ಟು ಚೇಂಜ್ ಆಗುತ್ತೆ. ಒಂದು ದಿನ ನೀವು ಮಿರರ್ ಮುಂದೆ ನಿಂತು ನಾನು ಮಾಡಿದೆ ಅಂತ ಪ್ರೌಡ್ ಫೀಲ್ ಮಾಡ್ತೀರಾ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಇಂಥದೇ ಇನ್ನಷ್ಟು ಕನ್ನಡ ಫಿಟ್ನೆಸ್ ಕಂಟೆಂಟ್ಗಾಗಿ ಜವಾರಿ ಫಿಟ್ನೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಇವತ್ತಿನಿಂದ ಸ್ಟಾರ್ಟ್ ಆಗಲಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷತೆ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸ್ಟೇ ಫಿಟ್,